ಈಗ ಅಯ್ಯಮ್ಮ ನಾನು ಹೇಳಿದ್ದು ಸರ್, ಇಲ್ಲಿ ಕ್ಯಾಮ್ರಾ ನೋಡಿ ಸರ್. ಭಗವಂತನ ಇದರಿಂದ ಒಳ್ಳೆ ಸುದ್ದಿ ಬರಲಿ ಸರ್ ಈಗ ಹೇಳಿದ್ರು. ಎಷ್ಟು ಒಂದಿಂದ ಸುದ್ದಿ ಬಂದಿದ್ದು ಏನು ಮೆಸೇಜ್ ಏನು ಕೊಟ್ಟಿಲ್ಲ. ನಾನೇ ಕೇಳಿದಂಗೆ ಈಗ ಅಲ್ಲಿ ಪರಿಸ್ಥಿತಿ ಕೂಡ ತಾಯಿ ಗೊತ್ತಿಲ್ಲದೆ ಇರೋಂಥ ಸಂದರ್ಭದಲ್ಲಿ ಜೋರ ಅವರು ಕಿವಿತಿದ್ದು ಮತ್ತು ಆ ಜೀವಕ್ಕೂ ಎಫೆಕ್ಟ್ ಆಗಬಾರ್ದು. ಅದಕ್ಕಲ್ಲಿ ನೋಡಿ, ಒಟ್ಟಾರೆ ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ತುಳಿದು ನಿಗ್ರಹ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿರುವಂಥ ಈ ಸಂದರ್ಭದಲ್ಲಿ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಬಹಳ ದಿಟ್ಟ ನಿಲುವು ತಗೊಂಡು ಮುನ್ನುಗ್ಗಿದ್ರು. ಒಂದೂವರೆ ತಿಂಗಳ ಕೆಳಗೆ ನಾನು ಅದೇ ಭಾಗಕ್ಕೆ ಹೋಗ್ಬಿಟ್ಟು ಬಂದೆ ನಮ್ಮ ಇಡೀ ಕುಟುಂಬ ಸಮೇತ. ಏನು ನಾರ್ಮಲ್ ಬೆಂಗಳೂರಿನಲ್ಲಿ ಶಿವಮೊಗ್ಗದಲ್ಲಿ ಏನು ವಾತಾವರಣ ಇದೆ ಆ ರೀತಿ ವಾತಾವರಣ ಬೇರೆ ಇದೆ. ಆದರೆ ದುರದೃಷ್ಟವಶ ಯಾರು ಈ ದಿಕ್ಕಲ್ಲಿ ತೊಂದರೆ ಕೊಡಬೇಕು ಅನ್ನೋಂಥ ಭಾಗದಲ್ಲಿ ಇರ್ತಾರೋ ಅವರು ಮಾಡುವಂಥ ದುಷ್ಕೃತ್ಯ ಏನಿದೆ ಇದು ಅಕ್ಷಮ್ಯ ಅಪರಾಧ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಭಾರತೀಯ ಇದನ್ನು ಕ್ಷಮಿಸೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾನು ನರೇಂದ್ರ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ನಾನು ಪ್ರಾರ್ಥನೆ ಮಾಡೋದು ಇಷ್ಟೇ. ಈಗೇನು ತಾವು ಬಹಳ ವಿಶೇಷವಾದ ಮುತುವರ್ಜಿಯನ್ನು ಕಾಳಜಿಯನ್ನು ತಗೊಂಡು ಆ ಭಾಗದ ಜನರಿಗೆ ಒಂದು ರೀತಿಯ ಸ್ಥೈರ್ಯವನ್ನು ತುಂಬಿ ಒಂದು ರೀತಿ ಜಮ್ಮು ಕಾಶ್ಮೀರ ಒಂದು ಕಾಲದಲ್ಲಿ ಹೇಗಿತ್ತು ಪ್ರವಾಸೋದ್ಯಮ ಕಾರಣವಾಗಿ ಏನು ಇತ್ತು ಅದೇ ದಿಕ್ಕಲ್ಲಿ ಸಾಕಷ್ಟು ನೀವು ಯಶಸ್ವಿ ಆಗಿದ್ದೀರಿ. ಆದರೆ ಇವತ್ತಿನ ಇದೊಂದು ಘಟನೆ ಯಾವ ಆ ದುಷ್ಕೃತ್ಯವನ್ನು ನಡೆಸಿರೋಂಥ ವ್ಯಕ್ತಿ ಇದ್ದಾನೆ, ಆ ದುಷ್ಕೃತ್ಯ ನಡೆಸಿರೋಂಥ ವ್ಯಕ್ತಿ ತುಂಬ ಸ್ಪಷ್ಟವಾಗಿ ಕೇಳಿದ್ದಾನೆ. ಆ ಶರೀರ ಅಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಸ್ವತಃ ಮಂಜುನಾಥ್ ಅವರು ಶ್ರೀಮತಿಯವರಿಗೇ ಕೇಳಿದ್ದಾರೆ, ಯಾವ ಧರ್ಮ ನಿಂದು? ಅವ್ರು ಹಿಂದೂ ಧರ್ಮ ಅಂತಿದ್ದಾಗೇ ನಂಗೆ ಮತ್ತಿಂದಾಗಿ ಉಳಿಸಿದಿರಿ, ನನ್ನ ಗಂಡಕ್ಕೆ ಕಳಿಸಿರೋ ಜಾಗದಲ್ಲಿ ನನಗೂ ಅಲ್ಲಿ ಕಳಿಸ್ಬಿಡು ಅಂತ ಹೇಳಿದಾಗ ಇಲ್ಲಿ ಯಾಕೆ ಉಳಿಸಿದ್ದೀನಿ ಅಂತಂದು ನರೇಂದ್ರ ಮೋದಿ ಹೋಗಿ ಹೇಳಬೇಕು. ನೀವು ಇಲ್ಲಿ ಅಂಥ ಪರಿಸ್ಥಿತಿ ಇನ್ನೂ ಇದೆ, ಭಯೋತ್ಪಾದಕ ಚಟುವಟಿಕೆ ಸಾಕಷ್ಟಿದೆ, ಇಲ್ಲಿ ನಿಮ್ಮ ಜೀವಕ್ಕೂ ಕೂಡ ಸೆಕ್ಯೂರಿಟಿ ಇಲ್ಲ ಅನ್ನೋಂಥ ಒಂದು ಅಭಿಪ್ರಾಯ ಮೋದಿಯವರಿಗೆ ತಿಳಿಸ್ಬೇಕು. ಅದಕ್ಕೋಸ್ಕರ ನಿನ್ನ ಮಗನ ಬಿಟ್ಟಿದ್ದೀವಿ ನಾವು ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ ಅನ್ನೋಂತ ಕೇಳಿ ಇಷ್ಟು ರಾಕ್ಷಸಿ ಕೃತ್ಯ ಇನ್ನೂ ಇಲ್ಲೊಂದು ನಡೀತಾ ಇದೆಯಲ್ಲ ಅನ್ನೋಂಥ ನೋವು ತುಂಬ ನಮಗೆ ಆಗ್ತಾಯಿದೆ. ಈಗಾಗಿರೋಂಥ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಇದನ್ನು ವಿವರಕ್ಕೆ ಹೋಗಿ ಇಷ್ಟಪಟ್ಟಿದ್ದಾರೆ. ಯಾಕಂದರೆ ಅವ್ರ ತಾಯಿಗೆ ಪೂರ್ಣ ವಿವರ ಮಂಜುನಾಥ್ ಅವ್ರ ತಾಯಿಗೆ ಪೂರ್ಣ ವಿವರ ಇನ್ನೂ ಸಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಆ ಒಂದು ವ್ಯವಸ್ಥೆಯನ್ನು ಮಾಡೋ ದಿಕ್ಕಲ್ಲಿ ಕೇಂದ್ರ ಸರ್ಕಾರ ತಕ್ಷಣ ಕಡೆ ಗಮನ ಕೊಡಲಿ. ಮತ್ತು ನಾನು ಏನೇ ಈಗ ಹೇಳಿದ್ರು ಕೂಡ ಇನ್ನೊಂದು ಜೀವಕ್ಕೆ ತೊಂದರೆ ಆಗದಿರೋ ರೀತಿಯಲ್ಲಿ ನಾವೊಂದು ಗಮನ ಇಟ್ಕೊಂಡು ನಾವು ಹೇಳಿಕೆಗಳನ್ನು ಕೊಡಬೇಕಾಗುತ್ತೆ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ನಾನು ಪೂರ್ಣ ವಿವರಕ್ಕೆ ನಾನು ಹೋಗೋಕ್ಕೆ ಇಷ್ಟಪಡಲ್ಲ. ಅದನ್ನು ಕೇಂದ್ರ ಸರ್ಕಾರ ಗಮನ ಹರಿಸಿ ಆ ದಿಕ್ಕಿನಲ್ಲಿ ಆ ಕುಟುಂಬಕ್ಕೆ ಏನೇನು ಅನುಕೂಲ ಆಗುತ್ತೋ ಅನುಕೂಲವನ್ನು ತಕ್ಷಣ ಮಾಡಬೇಕು ಅನ್ನೋದು ಒಂದು ಕಡೆ ಹೇಳಿದರೆ, ಮತ್ತೊಂದು ಕಡೆ ಈ ರೀತಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಹಿಂದೂ ಸಮಾಜದ ಮೇಲೇ ಗುರಿ ಇಟ್ಕೊಂಡು ಏನು ಅನ್ಯಾಯ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಭಯೋತ್ಪಾದಕ ಚಟುವಟಿಕೆ ನಡೆಸ್ತಾ ಇದ್ದಾರೆ. ಇದು ನಾವು ಬರೀ ಜಮ್ಮು ಕಾಶ್ಮೀರದಲ್ಲ, ನಾವು ಮಂಗಳೂರಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಘಟನೆ ನೋಡಿದ್ವಿ. ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರ ಮೆರವಣಿಗೆಗಳು, ಬಳ್ಳಾರಿಯಲ್ಲಿ ನೋಡಿದ್ವಿ ನಾವು ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರ ಮೆರವಣಿಗೆಗಳು. ಇದರ ಅರ್ಥ ಭಾರತದಲ್ಲೂ ಕೂಡ ಎಲ್ಲ ಭಾಗದಲ್ಲೂ ಕೂಡ ನಾವು ಅಶಾಂತಿಯನ್ನು ನಿರ್ಮಾಣ ಮಾಡೋದಕ್ಕೆ ತಯಾರಿದ್ದೀವಿ ಅನ್ನೋಂಥ ಒಂದು ವ್ಯವಸ್ಥಿತ ಸಂಘಟನೆ ಈ ರಾಜ್ಯದಲ್ಲಿ ಈ ದೇಶದಲ್ಲೂ ಕೂಡ ನಡೀತಾ ಇದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ.